ಈ ಟೆಸ್ಟ್ ಇರೋದ್ರಿಂದ ನನ್ನ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾಯಿತ್ತೋ ಇಲ್ವೋ ಅದೆಲ್ಲ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಈ ಒಂದು 3-4 ದಿನದಿಂದ ಬೆಳಗ್ಗೆ ಬೇಗ ಎದ್ದೇಳೋದಂತೂ ಖಂಡಿತ ಇಂಪ್ರೂವ್ ಆಗ್ತೈತೆ. ಒಂದು 4 ದಿನದಿಂದ ಕಂಟಿನ್ಯೂಸ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಿದ್ದೀನಿ. ನನ್ನ ಮೇಲೆ ನನಗೆ ಒಂಥರ ಖುಷಿ ಆಗ್ತೈತೆ ಗುರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಈಗ ಮೇಲ್ಗಡೆ ಮನೆಗೆ ಬಂದಿದ್ದೀನಿ. ಸುಮ್ಮನೆ ಹಂಗೆ ಇಲ್ಲೇ ವ್ಲಾಗ್ ಶುರು ಮಾಡೋಣ ಅನ್ನಿಸ್ತು. ಸೊ ಅದಕ್ಕೆ ಸನ್ರೈಸ್ ಬೇರೆ ಆಗೈತೆ. ಅಂದರೆ ಇನ್ನೇನು ಈಗ ಟೈಮ್ ಬೇರೆ 8 ಗಂಟೆ ಆಗಕ್ಕೆ ಬಂತು. ಕ್ಲಾಸ್ ಇರೋದು 9:15 ಅನಿಸುತ್ತೆ. ಚಲೋ ಈಗ ಕೆಳಗಡೆ ಮನೆಗೆ ಹೋಗೋಣ. ಎಲ್ಲರೂ ಏನೇನು ಮಾಡ್ತವ್ರೆ ಅಂತ ನೋಡೋಣ. ಇನ್ನೇನು ಎಲ್ಲರೂ ಇವಾಗ ಎದ್ದಿರ್ತಾರೆ. ಇನ್ನೇನು ನನ್ನ ವ್ಲಾಗ್ಸ್ ಬರೋಕ್ಕೆ ಅಪ್ಲೋಡ್ ಆಗೋಕ್ಕೆ 5 ನಿಮಿಷ ಐತೆ. ಟೆರೇಸಿಂದ ಡೈರೆಕ್ಟ್ ಇಲ್ಲಿ ಕೆಳಗಡೆ ಮನೆಗೆ ಆ್ಯಕ್ಚುಲಿ ಬರ್ತೀನಿ. ಬಂದಾದಮೇಲೆ ಎಲ್ಲರೂ ಕೂತ್ಕೊಂಡು ನಂದು ವ್ಲಾಗ್ ನೋಡ್ತಿರ್ತಾರೆ. ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡಿದೆ ಗುರು, ಬಟ್ ವೀಡಿಯೋ ಆಗಿಲ್ವೋ ಏನಾಗೈತೋ ಗೊತ್ತಿಲ್ಲ, ಅಥವಾ ಮಿಸ್ ಆಗಿ ಹಳೆ ವೀಡಿಯೋ ಜೊತೆ ಅದು ಡಿಲೀಟ್ ಮಾಡಿದ್ದೀನೋ ಗೊತ್ತಿಲ್ಲ. ಇವಾಗ ನಮ್ಮಮ್ಮ ಇಲ್ಲಿ ಟೀ ಶರ್ಟ್ ಐರನ್ ಮಾಡ್ತಿರು ನನಗೆ ಕಾಲೇಜ್ಗೆ. ಸೊ ಅಂತೂ ಫೈನಲಾಗಿ ಕಾಲೇಜ್ಗೆಲ್ಲ ರೆಡಿ ಆದೆ. ಈಗ ID ಕಾರ್ಡ್ ಎಲ್ಲ ಹಾಕತ್ತಿದ್ದೀನಿ. ಸೊ ತಿಂಡಿ ಆಯಿತು. ತಿಂಡಿ ನಮ್ಮಮ್ಮ ಚಿತ್ರಾನ್ನ ಮಾಡಿದರು ಇವತ್ತು ತಿಂಡಿ. ಸೊ ಈಗ ಬನ್ನಿ ಗೈಸ್, ಈಗ ಕಾಲೇಜ್ಗೆ ಹೋಗ್ಬಿಟ್ಟು ಬರೋಣ. ಗೈಸ್ ಈಗ ಆ್ಯಕ್ಚುಲಿ 9:30 ಕ್ಲಾಸು ಇತ್ತು, ಬಟ್ ಈಗ ಕ್ಯಾನ್ಸಲ್ ಆಗಿತ್ತಂತೆ. ಸೊ ಅದಕ್ಕೆ ಈಗ ಡೈರೆಕ್ಟ್ ಇಲ್ಲೇ ಇವ್ರ PG ಹತ್ರನೇ ಬಂದು ಸ್ವಲ್ಪ ಕೂತ್ಕೊಂಡು ಓದ್ಕೊಳ್ಳೋಣ ಅಂತ. ಈ ನನ್ನ ಮಗ ಇದ್ರೆ ನಿಜ ಓದಕ್ಕಂತೂ ಬಿಡಲ್ಲ ಗುರು. ಇವನು ಕ್ಲೀನಾಗಿ ಓದ್ಕೊಬಿಡ್ತಾನೆ, ನಮಗೆ ಓದಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಇವ್ರನ್ನ ದಯಾ ಮತ್ತು ಇವ್ರ ಶರತ್ ಏನೋ PG ಏನೋ ಚೇಂಜ್ ಮಾಡ್ತಾರಂತಪ್ಪ ಇವನು ರಾಘುಯಿಂದಾನೆ. ನಿಂಗೂ ಅದೇ ಬೇಕಲ್ವ ಅವ್ರು ಮಾಡಲಿ ಅಂತಾನೆ ಒಬ್ಬನೇ ಇರೋಕ್ಕೆ. ಮುಖ ತೊಳಿಲ್ಲ. ಆಯಿತು ಟೈಮು. ಏನದು ಎಲೆಕ್ಟ್ರಿಕ್ ಗೀಸರು? ಎಷ್ಟೊತ್ತು ಬೇಕು? 2 minutes, 1 minute. ನಂಗೇನು ಭಯ ಆಗಿಲ್ಲ, ರಾಗನೇ ಎದ್ರಿದ್ದು ಸಾಕು. ಗೈಸ್ ಆ್ಯಕ್ಚುಲಿ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದು. ಗಾಡಿ ಇಲ್ಲೇ ಹಾಕಿದ್ದೀನಿ, ಬಾ ನೋಡ್ಲಾ. ಇಲ್ಲೇ ಐತೆ ಗೈಸ್. ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದು, ಬಟ್ ಮತ್ತೆ ಆಮೇಲೆ ಮುಂದಕ್ಕೇನೋ ಕಂಟಿನ್ಯೂ ಮಾಡೋಕ್ಕಂತೂ ಆಗಲಿಲ್ಲ. ಯಾಕೆಂದರೆ ಅದು ಸ್ವಲ್ಪ ಲ್ಯಾಬ್ ಟೆಸ್ಟ್ ಇತ್ತು. ಇವತ್ತಂತೂ ಫುಲ್ಲು ಟೆನ್ಷನ್ ಮೇಲೆ ಟೆನ್ಷನ್ ಗುರು. ನಾವು ಅದೊಂದು ಡೈಲಾಗ್ ಹೇಳ, ಅದೇ ಅಂಕಲ್ನ ಹೊಡಿತೀನಿ ಸುಬ್ಬಿ ಅನ್ಕಂಡು ಅದನ್ನೇ ತಡಿಯಲ್ಲ ಅದೊಂದು ಹೇಳ. ಅದೇ ಟಗರು ಫಿಲಮ್ದು ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತೇಳಿ ಅದರಲ್ಲೇ ಅದೇ ನಿನ್ನ ಭಾಷೆಲಿ ಹೇಳು. ಪೂರ್ತಿ ಕಾಫಿಗಾ ನಿನ್ ಬುಲೆಟ್ ಅಲ್ಲೇ ಬರ್ತೀನಿ. ಏನು ಪ್ರೋಗ್ರಾಮ್ ಇಲ್ವಾ ಇವತ್ತು? ಏನು ಪ್ರೋಗ್ರಾಮ್ ಇಲ್ಲ ಎಲ್ಲಿ? ಅದಕ್ಕೆ ಕರಿತಿರೋದು ಪ್ರೋಗ್ರಾಮ್ಗೆ. ಗೈಸ್ ಈಗ ಆ್ಯಕ್ಚುಲಿ ಈಗ ಯಾವುದೋ ಒಂದು ಕ್ಲಬ್ಬಿಂದ ಫ್ರೀ ಗೇಮ್ಸ್ ಆಡಿಸ್ತವ್ರಂತಪ್ಪ. ನಾವು ಫ್ರೀನಾ ತೇಜ? ಯಾವ ಥರ ಗೇಮು? ಯಾವ ಥರ ಗೇಮ್? ಯಾವ ಥರ? ಏಯ್ ಆಫ್ ಮಾಡು. ಒಂದು ಟಿಕೆಟ್ 3 ಜನನಾ? ಏನ್ ಗೇಮ್? ಬೇಡ ಬೇಡಲ್ಲ ನಿಜ ಬೋರ್ ಐತದ ಬಾತ್ಲ ಬೇಡ ಬಾರ್ಲ ಹೋಗೋದ ಫ್ರೀ ಟಿಕೆಟ್ ಸಿಗುತ್ತೆ. ನಡಿ ಹೋಗೋದ. ಫ್ರೀ ಆಗೈತೆ ಸೂಪರ್ ಆಯ್ತಾ? ಹೆಂಗಿರುತ್ತೆ ಏನಿರುತ್ತಾ ಇದು ಗೇಮ್? ನಾವು ಇದನ್ನ ಮಾತಾಡ್ತೀವಿ ಅಂತ ನಮ್ಮನ್ನ ಮಾತಾಡ್ಬೇಡಿ. ನಾವು ಮಾತಾಡಿದ್ರೆ ಕಟ್ ಮಾಡಿದ್ರು. ಅದೇ ಕಣ ನಾನು ಹೇಳಿದ್ದೆ. ಅದೇ ಲೆಟರ್ಸ್ ಎಲ್ಲ ಇರುತ್ತೆ ಆಯ್ತಾ, ಗೋಡೆ ಮೇಲೆ ಅಂಟಿರೋ ಕ್ವಶನ್ ಗೊತ್ತಾ? ಗೇಮ್ ಚೆನ್ನಾಗಿಲ್ಲ ಬಾ. ನಾವು ಲಾಸ್ಟ್ ಟೈಮ್ ಮಾಡಿ ದುಡ್ಡೆಲ್ಲ ವೇಸ್ಟ್ ಆಗಿತ್ತು. ಎಂತ ಇರಲ್ಲ ಅವ್ರಲ್ಲಿ ಏನ್ ಮಾಡಿರ್ಬೋದು ತಿನ್ಕೊಂಡೆ ಬರೀಬೇಕು. ಅದು ಇದ್ರೆ ಬಂತು, ಇದಾನ ಇಲ್ಲ ಹಂಗೆ ಅಂತ ಆ ಟೈಪ್ ಕ್ವಶನ್. ಎಸ್ಕೇಪ್ ತರ ಬಿಡ್ತೀವೇನೋ. I'm feeling it. My bones telling me it's right. It's so different. But when you take me to the light, it's like a cigarette. And I'm burning at your lips. That's so innocent. When you kick
up, and now I want to show you all what you deserve. ಗೈಸ್ ಕಾಲೇಜಿಂದ ಡೈರೆಕ್ಟ್ ಈಗ ಇಲ್ಲೇ ಸ್ಫೂರ್ತಿ ಕಾಫಿಗೆ ಈಗ ಬಂದಿದ್ದೀವಿ. ಈಗ ಎಲ್ಲರೂ ಕಾಫಿ ಕುಡಿತಿದ್ದೀವಿ. ಗೈಸ್ ಇಲ್ಲಿ ನೋಡಿ ಹಿಮಾಲಯನ್ ಬ್ಲ್ಯಾಕ್ ಆನ್ಲೇ ಬ್ಲ್ಯಾಕ್ ಐತೆ. ಏನ್ ರಾಘು ಏನೋ ಈ ಕಡೆ ಸ್ವಲ್ಪ ನೋಡೋ ರಾಘು, ಬರೀ ರೈಟ್ ಸೈಡೇ ನೋಡ್ತೀಯಲ್ಲೋ. ಇವಾಗ ಹಿಮಾಲಯನ್ ನೋಡ್ತಾವನೆ. ಮನ್ಸು ಒಳ್ಳೆ ಮಾಡಿದ್ರೆ ಆ ಕಡೆ ಈ ಕಡೆ ಎಂದಕ್ಕೆ ದೆವ್ವ. And know we got so much to learn. And just like ಚಾರ್ಲಿ ಒಳಗಡೆ ಹೋಗಕ್ಕೆ ಏನೇನು ನಾಟಕ ಮಾಡ್ತಾವೆ ನೋಡಿ ಇಲ್ಲಿ. ಬಾ ಬೇಗ ತೆಗಿ ಅಂತ ಡೋರ್. ಗೈಸ್ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ಒಂದು ಪೆಟ್ ಶೋ ಅಲ್ಲಿ ಒಂದು ನಾಯಿ, ತಡಿಲ್ಲ ಒಂದು ನಿಮಿಷ, ಪೆಟ್ ಶೋ ಅಲ್ಲಿ ಒಂದು ನಾಯಿ ಚೇರ್ ಮೇಲೆ ಬಂದು ಅದು ಕೂರುತ್ತೆ. ಈಗ ನೋಡಿ ನಮ್ಮ ಚಾರ್ಲಿನೂ ಅದು ಕೂರ್ತಾನೆ. ಇದಕ್ಕೇನು ಟ್ರೈನ್ ಏನೂ ಮಾಡಿಲ್ಲ. ಚಾರ್ಲಿ ಕುತ್ಕೈಲಿ ಕುತ್ಕೋಬೋದು, ಬಟ್ ಇದು ಸ್ವಲ್ಪ ಚೇರು ಸಣ್ಣ ಐತೆ. ಬಾರ ಇಲ್ಲಿ ಚಾರ್ಲಿ ಕುತ್ಕೊಳ್ಳ, ಇಲ್ವಾ ಕುತ್ಕ ಹಂಗೆ ಕುತ್ಕ ಹತ್ತುಸಿನ್ ಕುತ್ಕ. ಗೈಸ್ ನೋಡಿದ್ರಾ ಹಿಂಗೆ ನಮ್ಮ ಚಾರ್ಲಿ. ಗುಡ್ ಬಾಯ್ ಚಾರ್ಲಿ, ಗುಡ್ ಬಾಯ್. ಬೇರೆ ನಾಯಿಗೆಲ್ಲ ಇಂಗ್ಲೀಷಲ್ಲಿ ಟ್ರೈನ್ ಮಾಡಿರ್ತಾರೆ, ಇದಕ್ಕೆ ಹಂಗಲ್ಲ, ಸ್ವಂತ ಕನ್ನಡದ ಕಂದ ನಮ್ಮ ಚಾರ್ಲಿ. ಬಾ ರೆಡಿ, ನಡೀಲ ನಡಿ ಒಳಗಡೆ ಬಾ, ಬಿಡು ಕರೀಲಿ, ಬರ ಸರಿ ಬಾ. ಗೈಸ್ ಗುರು ಯಾಕೋ ಹೊಟ್ಟೆ ಬೇರೆ ಹಸುವು ಆಗ್ತಿತ್ತು, ಯಾಕೆಂದರೆ ಮಧ್ಯಾಹ್ನ ಬೇರೆ ಸ್ವಲ್ಪ ಊಟ ಮಾಡಿದ್ದೆ. ಅದು ಏನೇನು ಊಟ ಮಾಡಿದ್ದೆ ಕರೆಕ್ಟ್, ಅನ್ನ ಸಾಂಬಾರು. ಈಗ ನಮ್ಮಮ್ಮ ಇಲ್ಲಿ ಟೀ ಮತ್ತು ಬ್ರೆಡ್ಡು ಕೊಟ್ಟವ್ರೆ. ನಮ್ಮ ಅಣ್ಣಂಗೆ ಹೇಳ್ತಿದ್ದೆ ಬ್ಲ್ಯಾಕ್ ಹಿಮಾಲಯನ್ ಬಗ್ಗೆ. ಅವನು ಫುಲ್ ಹೌದಾ ಬ್ಲ್ಯಾಕ್ ಹಿಮಾಲಯನ್ ನೋಡ್ದ ಅಂತ. ಯಾಕೆಂದರೆ ನಮ್ಮ ಹಾಸನಲ್ಲಿ ಹಿಮಾಲಯನ್ ಇರೋದೇ ಕಡಿಮೆ ಗುರು, ಏನು ಒಂದು 5-6 ಇರ್ಬೋದು ಅಷ್ಟೇ. ಅಂದರೆ ತಗೊಂಡಿರೋ ನನಗೆ ಗೊತ್ತಿರೋಂಗೆ ಅಷ್ಟೇ. ಬಟ್ ನನಗೆ ಬ್ಲ್ಯಾಕಿಂತ ವೈಟೇ ಇಷ್ಟ ಆಯಿತು. ನಮ್ಮ ಕಾಲೇಜಲ್ಲಿ ಐತಲ್ಲ ಅದೊಂದು, ತಪ್ಪುರೆ ಇನ್ನೊಂದು ಕ್ಯಾಮೆಟ್ ವೈಟ್ ಅಂತ. ಕ್ಯಾಮೆಟ್ ವೈಟ್ ಇದುವರೆಗೂ ನಾನು ನೋಡಿಲ್ಲ ಗೈಸ್. ಇನ್ನೇ ನಮ್ಮದು ಬರುತ್ತೆ ತಡೀರಿ ಗೈಸ್, ನೆಕ್ಸ್ಟ್ ತಿಂಗಳ ಅಲ್ಲ. ಬುಕ್ ಮಾಡಿ ಎಷ್ಟು ತಿಂಗಳಾಯ್ತು ಹೇಳೋ? ನಿನ್ನೆ ಅಲ್ವಾ ಬರೋದು 1 ವರ್ಷ. ಗೈಸ್ ಹಂಗಂತ ಇಲ್ಲಿ ಮೇಲ್ಗಡೆ ಮನೇಲಿ ಒಂದು 5 ಲೀಟ್ರದ್ದು ಅದೇ ಬಾಟಲ್ ಇತ್ತು, ಈಗ ಫುಲ್ಲು ಖಾಲಿ ಆಗೈತೆ ನೋಡಿ. ಇದು 5 ಲೀಟ್ರ್ ನೀರು ಮುಗ್ಸೋಕ್ಕೆ ಬಾಟಲಲ್ಲಿ 3 ದಿನ ತಗೊಂಡೆ ಗುರು. ಆ್ಯಕ್ಚುಲಿ ಮುಂಚೆ ಸ್ವಲ್ಪ ನೀರು ಜಾಸ್ತಿ ಕುಡಿತಿದ್ದೆ, ಬಟ್ ಯಾಕೋ ಇತ್ತೀಚೆಗೆ ಯಾಕೋ ಕಡಿಮೆ ಕುಡಿತಿದ್ದೀನಿ. ಫಸ್ಟ್ ಹೋಗಿ ಇದನ್ನು ತುಂಬಿಸ್ಕೊಂಡು ಬರೋಣ. ಅಮ್ಮ ತಗೈದು ಹಂಗೆ ತುಂಬಿಸಿಟ್ಟಿರ್ತೀಯ. ಗೈಸ್ ಮುಂದೆ ಏನೋ ವ್ಲಾಗ್ ಏನೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಗೈಸ್, ಸೊ ಅದಕ್ಕೆ ಸುಮ್ಮನೆ ಅದೇ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಇಷ್ಟ ಆದರೆ ಲೈಕು ಮಾಡಿ, ಕಮೆಂಟು ಮಾಡಿ, ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ಜಾಸ್ತಿ ವ್ಲಾಗು ಏನೂ ಆಗಲಿಲ್ಲ, ಯಾಕೆಂದರೆ ಆವಾಗಲೇ ವ್ಲಾಗೆಲ್ಲ ಹೇಳಿದ್ನಲ್ಲ ಸಂಜೆ. ಸೊ ಓಕೆ ಗೈಸ್, ನಿದ್ದೆ ಬೇರೆ ಬರ್ತಿದೆ. ಬಾಯ್.